ಕುತ್ತಿಗೆಗೆ ಬಂದಿದೆ ಸಮಸ್ಯೆ. ಒಮ್ಮೆ ಹೋಗಿ ಬೇಡಿದ್ದಾಯ್ತು. ಮುಖದ ನೀರಿಳಿಸ್ ಕಳಿಸಿದ್ರು. ನನಗೆ ಇದಕ್ಕೆ ಇನ್ ಸಂಬಂಧ ಇಲ್ಲ. ಮುಂದೆ ಏನು? ಮದುವೆ ಆಗಬೇಕು. ಅಪ್ಪ ನಾನು ನಿನಗೊಂದು ಸೂಕ್ತ ಗಂಡು ಹುಡುಕೋದು ಜವಾಬ್ದಾರಿ ಆಗುತ್ತೆ. ಅದಕ್ಕೆ ನೀನು ಬೆಳೆದ ಪರಿಸರ ವಾತಾವರಣ, ಅದೇ ರೀತಿಯ ಪರಿಸರ ವಾತಾವರಣದ ಹುಡುಗ ಬೇಕು. ಸರಿ. ಅದಾಗೋವರೆಗೂ ಪ್ರಪಂಚ ದೃಷ್ಟಿಯಲ್ಲಿ ನಮ್ಮ ಮತ್ತು ಸಂಸ್ಥೆ ನೆಂಟಸ್ತನ ಕೆಟ್ಟಿರಬಾರ್ದು. ಬಸ್ರ ಆಗಿದೆ ಸರಿ, ತಪ್ಪಾಗಿರಬಹುದು. ಮದುವೆ ಉತ್ತರನಾ? ಆ ಹುಡುಗಿ ಬದುಕಿಗೆ ಹೌದು. ಅದು ಸೇರೋ ಮನೆ, ಆ ಮನೆ ರೆಪ್ಯುಟೇಷನ್ ಎಲ್ಲಿಗೆ ಬಂದು ಮುಟ್ಟತ್ತೆ? ಆ ಮನೆ ಹೆಣ್ಮಕ್ಳಿಗೆ ಮದುವೆ ಆಗೋದು ಬೇಡವಾ? ಅಷ್ಟು ಬುದ್ಧಿ ಇರಬೇಕಿತ್ತು. ಬುದ್ಧಿ ಇರಲಿಲ್ಲಪ್ಪ, ತಲೆ ಕೆಟ್ಟಿತ್ತು. ಅದಕ್ಕೆ ತಲೆದಂಡನಾ? ಯಾರೋ ಸಂಬಂಧವಿಲ್ಲದ ಹುಡುಗಿ, ಬಡತನದ್ದು, ಹೊಡೆದಾಡೋ ಶಕ್ತಿ ಇಲ್ಲ, ಮದುವೆ ಉತ್ತರ ಅಲ್ಲ ಅಂತೀರಿ. ಅದೇ ಸ್ಥಿತಿಲಿ ನಾನು ಬಂದು ನಿಂತಿದ್ರೆ? ಬದಲಿಗೆ ಕಾರಣಕರ್ತ ನಿಮ್ಮ ಅಣ್ಣ ಅಂತಾಗಿ ಅವನು ಮದುವೆ ಆಗಬೇಕು ಅಂತಾದರೆ? ಅಣ್ಣ ವಯಸ್ಸು ಹಾಳಾಗೋಗ್ಲಿ, ಅಪ್ಪ ಅಂದ್ರಪ್ಪ. ಸಮಸ್ಯೆಗೆ ಸೂಕ್ತವಾದ ಉತ್ತರ ಅನ್ನೋದು ಯಾವತ್ತೂ ಇಲ್ಲ. ಉತ್ತರ ನಮಗೂ ಸೂಕ್ತನೋ ಅಲ್ವಾ ಅದು ಮುಖ್ಯ. ನಿನಗೆ ಸೂಕ್ತವಾದ ಉತ್ತರ ನೀನು ಹುಡುಕಬೇಕು. ನೀನು ಈ ಸಂಸ್ಥೆಯ ಮನೆಯ ಮಗಳು. ಈ ಸಂಸ್ಥೆಯ ಹೆಸರು ಕೆಡದ ಉತ್ತರ ನೀನು ಹುಡುಕಬೇಕು. ನಿನ್ನ ಭವಿಷ್ಯಕ್ಕೆ ಅದು ಅವಶ್ಯ. ಏನು ಮಾಡಬೇಕು? ಅತ್ತಿಗೆನ ಒಪ್ಸು. ಈ ಸಂಸಾರದಲ್ಲಿ ಈ ಥರ ಸನ್ನಿವೇಶಗಳು ಹೊಸ್ತಲ್ಲ. ಹಿಂದೆ ಎಷ್ಟೋ ಸರ್ತಿ ಆಗಿದೆ. ಹಣ ಇರುತ್ತೆ, ಪುರುಸೊತ್ತಿರುತ್ತೆ, ಕೆಲಸಗಾರರು ಅವ್ರಿಗೂ ಅವಶ್ಯಕತೆ ಇರುತ್ತೆ. ಸಾಮಾನ್ಯ ಸುದ್ದಿ ಆಗ್ತಿರ್ಲಿಲ್ಲ, ಗುಟ್ಟಾಗಿ ಮುಚ್ಚೋಗಿರೋದು. ನಿಮ್ಮ ಅಣ್ಣ ಹೋಗಿ ರಾಜಾರನ್ನ ಒಳಗೆ ಕೇಳ್ಕೊಂಬಂದ. ಅಲ್ಲಿ ಅತ್ತಿಗೆ ನಮ್ಮನ್ನು ಆಚೆಗಿಡೋಕೆ ಹೊರಟರು. ಹಾಗಾಗಿ ಸುದ್ದಿ ಸಮಸ್ಯೆ. 20-25 ಸಾವಿರ ಅಷ್ಟು ಖರ್ಚಾದರೆ ಮುಗಿಯುತ್ತೆ. ಬರೀ ನಿನ್ನ ಭವಿಷ್ಯ ಅಲ್ಲ, ಈ ಗಬ್ಬಿನ ಜೊತೆ ಗುರುತಿಸ್ಕೊಂಡ್ರೆ ನಿಮ್ಮ ಅಣ್ಣನ ಭವಿಷ್ಯನೂ ಸಾಯುತ್ತೆ. ಬರೀ ಇಷ್ಟೇ ಹಣ ಅಂತಾದರೆ ನೀವೇ ಕೊಟ್ಟು ಮುಗಿಸಿ. ಮುಗಿಸೋ ಮನಸ್ಸು ಬೇಕಲ್ಲ. ದೊಡ್ಡಮ್ಮ ಅವಳ ಪರ ನಿಂತ್ರೆ? ಮೇಲ್ನೋಟಕ್ಕೆ ಪ್ರಶ್ನೆ ಹಣದ್ದು, ಆದರೆ ಸಮಸ್ಯೆ ಬರೀ ಹಣದಲ್ಲೇ ಇತ್ಯರ್ಥ ಆಗಲ್ಲ. ಇದಿಷ್ಟಕ್ಕೆ ಮುಗಿಸು ಅಂತ ದುಂಡಾವರ್ತಿ ಮಾಡೋ ಅಧಿಕಾರ ಬೇಕು. ಆ ಅಧಿಕಾರ ದೊಡ್ಡಮ್ಮನಿಗಿದೆ, ಸಂಸ್ಥೆ ಒಡತಿ. ಮಗು ಬೆಳೀತಿದೆ, ತಕ್ಷಣಕ್ಕೆ ಮುಗಿಬೇಕು. ಅನೈತಿಕ ಸಂಬಂಧದ ಫಲ ಹೌದು, ಆದರೆ ಕಾನೂನಲ್ಲಿ ಸಮಾನ ಹಕ್ಕಿರುತ್ತೆ. ಯಾರು? ಅದಕ್ಕೆ ಕಾನೂನಲ್ಲಿ ಸಮಾನ ಹಕ್ಕು. ಕಳ್ಕೊಳ್ಳೋರು ಯಾರು? ಇಟ್ಸ್ ನಾಟ್ ರೆಲೆವೆಂಟ್. ಸಂಸ್ಥೆಯಲ್ಲಿ ಪಾಲು ಅಂದರೆ ಸಂಬಂಧಪಟ್ಟವ್ರು ಎಲ್ಲರೂ ಕಳ್ಕೊಳ್ಳೋದೆ. ಪುರಾಣನ ಪುಣ್ಯಕಥೆನ ಹೊಲಸು ಬಿಡು. ಶಿಸ್ತಿಲ್ದವ್ರಿಗೆ ಸ್ವಾತಂತ್ರ್ಯ ಇರಬಾರ್ದು. ಅಪರೂಪಕ್ಕೆ ಕಳ್ಕೊಳ್ಳೋ ಭಯ ಬಂದು ಅಪ್ಪ ಮಗನ ಕುಣಿತಕ್ಕೆ ತಾತ್ಕಾಲಿಕ ಅಂಕೆ. ಎಷ್ಟು ದಿನ ಇದಿರತ್ತೋ ಅಷ್ಟು ದಿನ ಪ್ರಪಂಚಕ್ಕೆ ಒಳ್ಳೇದು. ಕರೆಸ್ದೆ ನಾನು ಅಲ್ಲಿಗೆ ಹೋಗಲ್ಲ. ಕರೆಸಿದ್ರು ಅಲ್ಲಿ ಆ ಹುಡುಗಿ ಸಮಸ್ಯೆ ಮುಖ್ಯ ಆಗತ್ತೆ ಹೊರತು ನಿಮ್ಮದಲ್ಲ. ಸದ್ಯ ಅಮ್ಮ ಸತ್ಲು, ಇದ್ದಿದ್ರೆ ಸಂಕಟ ಪಟ್ಟಿರೋಳು. ಪುರುಷಾರ್ಥದ ಅವಸರದಲ್ಲಿ ಪುಣ್ಯಕ್ಕೆ ಪುರುಸೊತ್ತಿರ್ಲಿಲ್ಲ.
ಈಗ ಅವಕಾಶ ಸಿಕ್ಕಿದೆ, ಪುಣ್ಯ ಸಂಚಯನವಾಗ್ಲಿ. ಇಟ್ಸ್ ನೈಸ್. ನನಗೆ ಸುಖ ಅನ್ನಿಸ್ತಿದೆ. ಅಪ್ಪ, ಮಕ್ಕಳನ್ನ ಕಾಯೋದು ಅಪ್ಪ ಅಮ್ಮ ಮಾಡಿದ ಪುಣ್ಯ ಅಂತೆ, ಕೂಡಿಟ್ಟ ಆಸ್ತಿ ಅಲ್ಲ. ಕುಣಿರಿ ಅಪ್ಪ ಮಗ. ಕಾರಸ್ಥಾನದ ಕಾವಲಿ ನೀನರಡು, ಅಪ್ಪ ಕಿಟಕಿಯಿಂದಾಚೆ ಹೊಗೆ ಉರುಬ್ಲಿ. ಬರ್ಲಾ? ಓದ್ತಿದ್ದಿ? ಬಹಳ ಕಷ್ಟಪಡ್ತೀಯ. ಚಾಯ್ಸ್ ಇಲ್ಲ. ದಿನಕ್ಕೆ 16ರಿಂದ 18 ಗಂಟೆ. ಹೆಮ್ಮೆ ಅನ್ಸುತ್ತಯ್ಯ. ಕರ್ಮ ಅನ್ಸುತ್ತೆ. ಮಾಡಿಟ್ಟಿರ್ಬಾರ್ದಾಗಿತ್ತಾ? 10 ಕೋಟಿ ಆಸ್ತಿ, ತಲೆನೋವು ಇರ್ತಿರ್ಲಿಲ್ಲ. ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಲಕ್ಷ್ಮಿ ಚಂಚಲೆ, ಶಾಶ್ವತ ಅಲ್ಲ. ಸರಸ್ವತಿ ಇನ್ನೇನು ಶಾಶ್ವತನಾ? ಶಾಶ್ವತನೇ. ಚೂರ್ ಚೂರೆ ಮಾರಿ ಹಣ ಮಾಡೋದು ನಾಚಿಗೇಡು. ಕಷ್ಟಪ, ನಿಂಗೆ ಅರ್ಥವಾಗಲ್ಲ ಬಿಡು. ಈಗ ತಂಬಾಕು ಬೀಡಿ ನೀನು ಕೆಲ್ಸಕ್ಕೆ ಸೇರ್ದಾಗ್ಲೂ ಹೋದೆ, ಈಗ್ಲೂ ಹೋದೆ. ಇನ್ನು ಲೆಕ್ಕ, ನೀನು ಕೆಲ್ಸಕ್ಕೆ ಸೇರ್ದಾಗ್ಲೂ ಹೋದೆ, ಈಗ್ಲೂ ಹೋದೆ. ಇನ್ನು ಪೂಜೆ ನೀನು ಶುರು ಮಾಡ್ದಾಗ್ಲೂ ಹೋದೆ, ಈಗ್ಲೂ ಹೋದೆ. ಆದ್ರೆ ನಂದು ಹಾಗಲ್ಲ. ಇವತ್ತು ತಿಳ್ಕೊಂಡಿದ್ದು ನಾಳೆ ಪ್ರಯೋಜನವಿಲ್ಲ, ಬದಲಾಗ್ತಿರುತ್ತೆ. ದಿನ ಓದ್ತಿರ್ಬೇಕು. ಅದಕ್ಕೆ ಅಷ್ಟು ಸಂಬಳ ಕೊಡ್ತಾರೆ. ಸೇರ್ತಿದ್ದ ಹಾಗೆ 50-60 ಸಾವಿರ. 10 ವರ್ಷದಲ್ಲಿ ನಾನು ಜೀವನ ಪರ್ಯಂತ ದುಡಿದಷ್ಟು ದುಡಿತೀಯ. ಅಲ್ಲಿಗೆ ಬಂತು ನೋಡು ಮತ್ತೆ ದುಡ್ಡು. ಶಾಶ್ವತವಾದ ಸರಸ್ವತಿನ ಚೂರ್ ಚೂರೆ ಹರಿದು ಚಂಚಲ ಲಕ್ಷ್ಮಿನ ಸಂಪಾದಿಸೋದು. ಹೊರಟೆ? ಓದ್ಕೋ. ಬಂದದ್ದೇನು ಹೇಳಿ ಹೋಗು. ಇತ್ತೀಚೆಗೆ ನನ್ನ ಆರೋಗ್ಯ ಅಷ್ಟೊಂದು ಸರಿ ಇಲ್ಲ. ಅಮ್ಮ ಹೇಳಿದ್ರು. ಆರೋಗ್ಯ ಸರಿ ಇದ್ದಾಗಲೇ ಸಂಪಾದನೆ ಅಷ್ಟೇ. ಎಲ್ಲಾ ಜವಾಬ್ದಾರಿ ನಿಮ್ಮ ಅಮ್ಮನ ಮೇಲೆ. ಮಗಳದಿನ್ನೂ ಓದು ಮುಗುದಿಲ್ಲ, ಮದುವೆ ಆಗಬೇಕು. ಸರಿ. ಮನೆಗೆ ಹಿರಿ ಮಗ, ಕಷ್ಟಪಟ್ಟು ಬೆಳೆಸಿದೀವಿ, ಓದಿಸಿದೀವಿ. ಕೆಲ್ಸಕ್ಕೆ ಸೇರ್ಬೇಕು, ಅಮ್ಮನಿಗೆ ಆಸರೆ ಆಗ್ಬೇಕು. ನಿನ್ನ ಜವಾಬ್ದಾರಿನ ನಾನು ಹೊತ್ಕೊಂಡು ಅಮ್ಮನ ತಂಗಿನ ದಡ ಮುಟ್ಟಿಸ್ಬೇಕು ಅಷ್ಟೇ. ಸುಮ್ಮನೆ ತಮಾಷೆಗೆ ಕೆಲವು ಸತ್ಯಗಳನ್ನ ಹೇಳ. ನಿಮ್ಮ ಅಜ್ಜ ನಿಮ್ಮ ಅಪ್ಪನಿಗೆ ಹೇಳಿದ್ರು, ನಿಮ್ಮಪ್ಪ ನಿನಗೆ ಹೇಳಿದ್ರು, ನೀನು ನನಗೆ ಹೇಳ್ತಿದ್ದಿ, ನಾನು ನನ್ನ ಮಗನಿಗೆ ಹೇಳ್ತೀನಿ, ಅವನು ಅವನ ಮಗನಿಗೆ. ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಇಟ್. ತಪ್ಪೇ ಇಲ್ಲ. ಆದರೆ ಯಾವ ತಲೆಮಾರು ಮುತುವರ್ಜಿಯಿಂದ ಹಿಂದಿನ ತಲೆಮಾರನ್ನ ನೋಡ್ಕೊಂಡಿದೆ? ಕಷ್ಟಪಟ್ಟೆ ಅಂದೆ, ಪ್ರಯೋಜನ? ನಾನು ಕಷ್ಟಪಟ್ಟು ರ್ಯಾಂಕ್ ಬಂದೆ, ಖರ್ಚಿಲ್ಲ, ಸೇರಿಸ್ದೆ. ಈಗ ಕಷ್ಟಪಟ್ಟು ಓದಿ ಡಿಸ್ಟಿಂಕ್ಷನ್ ಬರ್ತೀನಿ, ಮತ್ತೆ ಕಷ್ಟಪಟ್ಟು ಕೆಲಸ ಸಂಪಾದಿಸಿ, ಮತ್ತೆ ಕಷ್ಟಪಟ್ಟು ದುಡ್ದು ಸುಖವಾಗಿರ್ತೀನಿ. ಜವಾಬ್ದಾರಿ ಹೊರು. ಇದು ತರ್ಕನ? ನಿಮಗೆ ನನ್ನ ಜವಾಬ್ದಾರಿ ಇಲ್ಲ, ಇದು ಸಾಲ್ದ? ಆಯ್ತಪ್ಪ, ದೇವರು ಒಳ್ಳೇದು ಮಾಡಿ. ನಿನ್ನ ಕೈಲಿ ಏನಾಗುತ್ತೆ ಅದು ಹೇಳು. ಈಗ ವಿಶ್ವಾಸ ನನ್ನ ಜೊತೆನೇ ಇದ್ದ, ಆರಾಮಾಗಿದ್ದ. PUC ಬಂದ ಬಿಟ್ಟ, ಈಗಲೂ ಆರಾಮಾಗಿ ಇದ್ದಾನೆ. ಖರ್ಚಿಗೆ ಕಾಸು ಸಿಗತ್ತೆ, ಕಂಪನಿಗೆ ಜನ, ದಿನ ಸುಖವೇ. ಆದ್ರೆ ಮರ್ಯಾದೆ
ಏನು ಏನು ಮರ್ಯಾದೆ? ಕಚೇರಿಗೆ ಬಂದ್ರೆ ನೀವು ಸಂತರು ಎದ್ ನಿಲ್ತೀರಿ, ದೇವಸ್ಥಾನಕ್ಕೆ ಬಂದ್ರೆ ಭಟ್ರು ಗರ್ಭಗುಡಿ ಒಳಕ್ಕೆ ಕರ್ಕೊಂಡು ಹೋಗ್ತಾರೆ. ವರ್ಷ 2 ವರ್ಷ ಮದುವೆ ಅಂತ ಮಾಡ್ತಾರೆ. ಇವ್ರಿಗಿಂತ ದುಡ್ಡಿರೋ ಕಡೆ ಹುಡುಗಿನೇ ಸಿಗತ್ತೆ. ಏರ್ ಕೂಲ್ ಛತ್ರದಲ್ಲಿ ಮದುವೆ, ಊರಿನ ಪ್ರತಿಷ್ಠಿತರೆಲ್ಲ ಸೇರಿರ್ತಾರೆ. ಬ್ಯಾಂಡ್ ಸೆಟ್ಟು, ಓಲ್ಗ, ಶೆಹನಾಯಿ, ವೆಜ್ಜು ನಾನ್ ವೆಜ್ಜು ಏನು ತಿಂತೀಯ ಅದು. ವಿಡಿಯೋ ನೋಡ್ತಿದ್ರೆ ಫಿಲಂ ನೋಡ್ದ ಹಾಗಿರತ್ತೆ. ನಂದು ಮಾಡ್ತೀರಾ ಒಂದು ಕೊಳಕು ಛತ್ರದಲ್ಲಿ. ಸ್ನಾನಕ್ಕೆ ಬಿಸಿನೀರಿಲ್ಲ, ಟಾಯ್ಲೆಟ್ ಫ್ಲಶ್ ಆಗಲ್ಲ. ಇನ್ನು ನೆಂಟ್ರು, ಅಮ್ಮನ ಜೊತೆ ಒಂದು ಸನ್ಯಾಸಿ ಹಿಂಡು, ನಿನ್ನ ಜೊತೆದು ಒಂದು ಸಂತರ ದಂಡು. ಆಲ್ಬಮ್ ನೋಡ್ತಿದ್ರೆ ಒಂದು ಭಜನಾ ಮಂಡಳಿ ಭಿಕ್ಷಕ್ ಹೊರಟಾಗಿರತ್ತೆ. ಅದು ಬೀಡಿ ಮಾರದ ಕಾಸು, ಪಾಪ. ಅಮ್ಮ ಮಾಡಿದ ಪಾಪ ಮಗನ ತಲೆಗೇನಿಲ್ವಲ್ಲ. ಮಕ್ಕಳನ್ನ ಸಾಕೋದು ಅಂದ್ರೆ ಅದು. ನಾವು ಪಾಪ ಮಾಡಿದ್ರು ಪರವಾಗಿಲ್ಲ, ತಲೆ ಒಡೆದ್ರೂ ಪರವಾಗಿಲ್ಲ, ಮಕ್ಕಳು ಸುಖವಾಗಿರ್ಲಿ. ನಾವು ಶಿಕ್ಷೆ ಅನುಭವಿಸೋಣ, ಫಲ ಮಕ್ಕಳು ತಿನ್ಲಿ. ಹಾಗೆ ತರ್ಕ ಸತ್ಯ ಅಲ್ವಾ? ಮುಂದೆ ಏನು ಪ್ಲಾನ್ಸು? ಏನಿಲ್ಲ, ಹಾರ್ಟ್ ಪ್ರಾಬ್ಲಮ್ ಅಂದ್ರು. ಚೆಕಪ್ ಆಗಬೇಕು, ಆಮೇಲೆ ಮುಂದಿನ ಮಾತು. ಕೆಲಸ ಬಿಟ್ಬಿಡು. ಈಗೇನು ಒಂದ್ 8,000 ಬರ್ತಿದೆ, 3,000 ನೀನು ಹೋಗಿ ಬರೋ ಖರ್ಚಿಗೆ ಆಗತ್ತೆ. ರಿಟೈರ್ ಆದ್ರೆ ಒಂದು 5 ಲಕ್ಷ ಬರುತ್ತೆ. ಅಲ್ಲಿಗೆ ಅದೇ 5,000 ಬಡ್ಡಿ ಅಂತ ಬರುತ್ತೆ. ಸಾಕು, ಆಯಾಸವಿರಲ್ಲ, ಹೃದಯದ ಮೇಲೆ ಒತ್ತಡನೂ ಇರಲ್ಲ. ಹಾ, ಟ್ರೀಟ್ಮೆಂಟು, ಆಪರೇಷನ್ನು ಇವೆಲ್ಲ ಖರ್ಚು. ಯಾಕೆ ಅಂತೀಯ? ಅದಲ್ಲಪ್ಪ. ಮತ್ತೆ ಖರ್ಚು ಎಷ್ಟಾಗತ್ತೆ, ಪ್ರಯೋಜನ ಏನು, ತುಲನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಇದು ಮಾತು ಹೊರಟು ಅನ್ಸುತ್ತೆ, ಹೃದಯ ಇಲ್ದವನು ಅನ್ಸುತ್ತೆ. ಆದ್ರೆ ಸತ್ಯ ಹೇಳ್ತೀನಿ ಕೇಳು. ನೀನು ಪುಣ್ಯವಂತ. ಅಮ್ಮನಂತ ಹೆಂಡತಿ ಸಿಕ್ಕದ್ಲು. ಅವಳ ಶಿಸ್ತು ಮತ್ತು ತರಬೇತಿ, ಮಕ್ಕಳು ಒಳ್ಳೆಯವರಾಗಿದ್ದಾರೆ. ಅವಳು ಕೂತು ಹೇಳ್ಕೊಟ್ಟ ಪಾಠ ನಾವು ನಮ್ಮ ಕಾಲ ಮೇಲೆ ನಿಲ್ಲೋಕಾಗಿದೆ. ಅವಳ ಮೇಲೆ ಎಷ್ಟು ಕಮ್ಮಿ ಒತ್ತಡ ತರ್ತೀಯೋ ಅಷ್ಟು ಸುಖ ನಿನಗೆ. ನಿನ್ನ ಸ್ವಂತ ಚೈತನ್ಯದ ಮೇಲೆ ಎಷ್ಟು ದಿನ ಇರ್ತೀಯೋ ಅಷ್ಟು ದಿನವೇ ಬದುಕು. ನಂತರದ್ದು ಇರೋದು ಅಷ್ಟೆ. ನಿನಗಾದ್ರೂ ಅದೇ, ನನಗಾದ್ರೂ ಅದೇ. ಬಡಿಸ್ಲಾ? ತಿಂತೀಯಾ? ಇವತ್ತು ಅಮ್ಮ ಬರೋದು ಲೇಟು. ಗರೆ ಗಮ ಪ ಪದ ಮ ಪ ಗ ಮ ರೇ ಗ ಮ ದ ದ ದ ದ ನಿ ದ ಪ ಪದ ನೇ ನೇ ದ ದ ದ ನೇ ನೇ ದ ಪ ಪದ ನಿ ದ ಪದ ಮ ಪ ಗ ಮ ರೇ ಗ ಮ ದ ಪ. ಬಂದು ಎದುರಿಗೆ ನಿಂತು ಅಭಿಮಾನ ಮರೆತು ಅಂಗ್ಲಾಚ್ತೀನಿ ಅಂತ ಅಂದ್ಕೊಂಡಿದ್ದಾಗಲಿಲ್ಲ. ಅಹಂಕಾರಕ್ಕೆ ಪೆಟ್ಟು ಅನ್ನಿಸ್ತಾ? ಗಟ್ಟಿ ನೀನು. ಚಾಯ್ಸು ಗಟ್ಟಿ ಆಗದೆ ಬೇರೆ ದಾರಿ? ಈ ಅಪ್ಪ ನನ್ನ ಆಯ್ಕೆ ಅಲ್ಲ, ಈ ಅಣ್ಣ ಅವನು ನನ್ನ ಆಯ್ಕೆ ಅಲ್ಲ. ಈ ಥರದ ಮನೇಲಿ ಹುಟ್ಟಿದ್ದು ನನ್ನ ಆಯ್ಕೆನಾ? ಅಲ್ಲ. ಓದಲಿಲ್ಲ, ಕೆಲಸದ ಕನಸಿಲ್ಲ, ಖರ್ಚಿಗೆ ತೊಂದರೆ ಇರಲಿಲ್ಲ. ಮುಂದೆ ಕಷ್ಟ ಆಗಬಹುದು. ಊಟ ತಿಂಡಿ ಸದ್ಯಕ್ಕೆ ನಡೀತಿದೆ. ಮುಂದೆ ಕಷ್ಟವಾದ ದಿನ ಬಂದು ಬೇಡ್ತೀನಿ. ಅಲ್ಲಿವರೆಗೂ ಇದ್ಬಿಡ್ಲಿ ಬಿಡಿ ಈ ಅಭಿಮಾನ. ಕುಣ್ಕೊಂಡು ಬಂದಿದ್ದೆ, ಊಟಕ್ಕೆ ಹೋಗೋಣ ದೊಡ್ಡಮ್ಮ ಅಂತ. ಮುಖ ಮುರಿದು ಕಳಿಸ್ದೆ, ಸಾರಿ. ಸ್ವಾಭಾವಿಕ ಕ್ರಿಯೆ, ಕ್ಷಮೆ ಯಾಚಿಸೋ ಅವಶ್ಯಕತೆ ಇಲ್ಲ. ವಿಷಯ ಕೈ ಮೀರ್ತಿದೆ ಗೊತ್ತು. ಸಾರ್ವಜನಿಕ ಆದರೆ ಮುಂದೆ ಕಷ್ಟ.
ನಿನ್ನ ಮದುವೆ ಆಗಬೇಕು, ನಿನ್ನ ಅಣ್ಣ ಸೆಟ್ಲ್ ಆಗಬೇಕು. ಕಷ್ಟವಾಗುತ್ತೆ. ಉತ್ತರ ಹುಡುಕ್ಬೇಕಲ್ವಾ? ನನ್ನ ಕೈಲಿ ಇಲ್ವಲ್ಲ. ಏನು ಮಾಡ್ತಿದ್ದಾರೆ ಅಪ್ಪ ಮಗ? ಕುಣಿತಾ ಇದ್ದಾರೆ. ಯಾರಂತೆ? ಅಂದರೆ ಅಪ್ಪನ ಮಗನ? ಯಾರು ಕೇಳಬೇಕು? ನೀನು ಒಬ್ಬ ಅಪ್ಪ, ಇನ್ನೊಬ್ಬ ಅಣ್ಣ. ವಯಸ್ಸಿನ ಹುಡುಗಿ ನಾನು. ಸಂಕೋಚ ಮರೆತು ಕುತೂಹಲ ಪ್ರದರ್ಶಿಸ್ಲಾ? ಅಮೇಝಿಂಗ್. ನನ್ನನ್ನು ನಾನು ಪ್ರೀತಿಸ್ತೀನಿ ಅಂದ್ರಿ, ಇಲ್ಲ ಪೂರ್ತಿ ಪ್ರಪಂಚನ ದ್ವೇಷಿಸ್ತೀರಿ. ಈ ಮಟ್ಟಕ್ಕೆ ದ್ವೇಷಿಸೋ ಚೈತನ್ಯ ಇದೆಯಲ್ಲ, ಅದನ್ನು ಮೆಚ್ತೀನಿ. ಅಣ್ಣ ಅಪ್ಪ ಯಾರು ಕಾರಣಕರ್ತರು ಗಬ್ಬು ಮಾಡಿಕೊಂಡು ನರಳುತ್ತಿದ್ದಾರೆ. ಇದೊಂದು ಅವಕಾಶ. ಆಚೆ ದಬ್ಬಿ ದ್ವೇಷ ಸಾಧಿಸ್ಬೋದು ಅಂತ ನೀವು ಕರೆಸಿ. ನನ್ನ ಕಣ್ಣಲ್ಲಿ ನೀರಿದೆಯಾ, ಮುಖದಲ್ಲಿ ನೋವಿದೆಯಾ, ಮನಸ್ಸಿನಲ್ಲಿ ಭವಿಷ್ಯದ ಭಯ ಇದೆಯಾ, ಹೃದಯದಲ್ಲಿ ಆ ಕ್ರಿಯೆಗಳ ಬಗ್ಗೆ ನಾಚಿಕೆ ಇದೆಯಾ? ಹುಡುಕ್ತಿದ್ದೀರಿ. ಪೆದ್ದು ಹೌದು, ಅಶಕ್ತಿ ಹೌದು, ಆದರೆ ಮನರಂಜನೆಗೆ ಈಡಾಗದೇ ಇರೋಷ್ಟು ಅಹಂಕಾರ ಇದೆ. ಬರ್ತೀನಿ. ಪರಿಹಾರ ಸೂಚಿಸಿದ್ರೆ ನೀವು ಹಣ ಕೊಟ್ಟರೆ ಪರಿಹಾರ ಸಿಗುತ್ತೆ. ಯಾರು ಕೊಡ್ತಾರೆ? ನಾನು ಕೊಡೋದಾದರೆ? ಯಾಕೆ ಕೊಡಬೇಕು? ಸ್ವಂತ ಮೈದನ, ಅವನ ಮಗ ಮಗಳು, ಅವರ ಭವಿಷ್ಯ. ನಂಬಿಕೆ ಬರ್ತಿಲ್ಲ? ನನ್ನಿಂದ ಏನಾಗಬೇಕು? ಏನಿಲ್ಲಪ್ಪ, ಇಲ್ಲಿವರೆಗೂ ಬಂದಿದೀಯಾ. ಅವತ್ತು ಊಟಕ್ಕೆ ಕರೆದೆ, ಆಗಲಿಲ್ಲ. ಇವತ್ತು ಹೋಗೋಣ ನಡಿ. ಏನಾಗಬೇಕು ಹೇಳಿ. ಏನಿಲ್ಲ ಅನ್ನಲ್ಲ. ಬೇಡ ದೊಡ್ಡಮ್ಮ, ಪ್ಲೀಸ್. ನಿಮ್ಮಷ್ಟು ಬಲ್ತಿಲ್ಲ ನಾನು. ಪ್ರೀತಿಯಿಂದ ಹೇಗಿದ್ದೆ ಅಂತ ಒಂದು ಪ್ರಶ್ನೆ ಬಂದರೆ ಕಣ್ಣಲ್ಲಿ ನೀರು ತುಂಬತ್ತೆ. ಸಣ್ಣದೊಂದು ಸಾಂತ್ವನದ ಮಾತು ಬಂದರೆ ಬಿಕ್ಕಬೇಕು ಅನ್ಸತ್ತೆ. ಅಣ್ಣ ಅಪ್ಪ ಇಬ್ಬರು ಅಂಗಲಾಚ್ತಾರೆ. ಅವರ ಸಮಸ್ಯೆಗೆ ಹಣ ಪರಿಹಾರ ಗೊತ್ತು. ಅಯೋಗ್ಯರು ನಿಜ, ಆದರೆ ಸ್ವಂತ ಅಣ್ಣ ಅಪ್ಪ ಉಳಿಸ್ಕೋಬೇಕು ಅನ್ನೋ ಆಸೆ ಅಂತೂ ಖಂಡಿತ ಇದೆ. ಪರಿಹಾರ ನಿಮ್ಮ ಕೈಯಲ್ಲಿದೆ. ಕೊಡ್ತೀನಿ ಅಂತ ಆಸೆ ತೋರಿಸ್ತಿದ್ದೀರಿ. ಸುಖದ ಆಸೆಯಲ್ಲಿ ಇವತ್ತು ಉಬ್ಬು, ದುಃಖದ ಕಾವಲ್ಲಿ ನಾಳೆ ಕುಗ್ಗು. ಮನಸ್ಸಿನ ಶಕ್ತಿ ಕರಗತ್ತೆ. ನಿಮ್ಮಷ್ಟು ಗಟ್ಟಿ ಅಲ್ಲ ನಾನು. ಭ್ರಮನಿರಸನ ಆಗೋದು ಬೇಡ. ಹಣ ಕೊಟ್ಟರೆ ಸಮಸ್ಯೆಗೆ ಪರಿಹಾರ. ಬದಲಿಗೆ ಏನು ಬೇಕು ಕೇಳಿ. ವಸ್ತು ತಗೊಂಡು ಬೆಲೆ ಕೊಟ್ಟರೆ ವ್ಯಾಪಾರದಲ್ಲಿ ಮೋಸ ಇರೋಲ್ಲ ಅಂತೀಯ. ಅಭಿಮಾನ ಶೂನ್ಯಳಾಗಿ ಅವತ್ತು ಬಂದಿದ್ದೆ, ಭಂಗ ಆಯಿತು. ಮತ್ತ ಸ್ಥಿತಿ ಬೇಡ ಕೇಳಿ. ನಿಮ್ಮಪ್ಪ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ನಿನ್ನ ಅಣ್ಣ ಅದನ್ನು ಇಟ್ಕೊಂಡು ವ್ಯವಹಾರಕ್ಕೆ ನಿಂತಿದ್ದಾನೆ. ಈ ಸಮಸ್ಯೆಗೆ ಉತ್ತರ ನನ್ನ ಕೈಲಿದೆ. ಬೆಲೆ ಕೊಡೋಕ್ಕೆ ನೀನು ತಯಾರು ಅಂತೀಯ. ತಂದು ಕೊಡೋಕ್ಕಾಗತ್ತಾ ಆ ಪತ್ರನ? ಈ ಸಮಸ್ಯೆನೇ ದೊಡ್ಡದು ಮಾಡಿ ಆಚೆ ಕಳಿಸೋದು ನನಗೇನೂ ಕಷ್ಟ ಇಲ್ಲ. ಪತ್ರ ಕೈ ಸಿಕ್ಕರೆ ಆಚೆ ಕಳಿಸೋದು ಸುಲಭ. ವಿಷಯ ಸಾರ್ವಜನಿಕ ಆಗಲ್ಲ. ಹೋಗೋ ಅಧಿಕಾರ ಹೋಗೇ ಹೋಗುತ್ತೆ. ನನ್ನ ಸಹಾನುಭೂತಿ ಕಾಯ್ದೆ ಗತ್ಯಂತರವಿಲ್ಲ. ಅಟ್ಲೀಸ್ಟ್ ಮಾನವಾಗಿರುತ್ತೆ.